ಎಲ್ಲರಿಗೂ ನಮಸ್ಕಾರ. ಐ ಆಮ್ ಯುವರ್ ತೇಜಸ್ ಕೃಷ್ಣ ಫ್ರಮ್ ಕಿಚನ್ ಕತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಾವಿನಕಾಯಿದು ಉಪ್ಪಿನಕಾಯಿ ಹಾಕ್ತಿದ್ದೇವೆ. ಮಾವಿನ ಮಿಡಿಯೆಲ್ಲ ಉಪ್ಪಿನಲ್ಲಿ ಹಾಕಿ ತುಂಬ ಸಮಯ ಆಗಿದೆ. ಆ್ಯಂಡ್ ಈಗ ಮಾವಿನ ಮಿಡಿ ಉಪ್ಪೆಲ್ಲ ಎಳೆದು ಫುಲ್ಲು ರೆಡಿಯಾಗಿದೆ ಉಪ್ಪಿನಕಾಯಿ ಹಾಕಲಿಕ್ಕೆ. ಸೊ ಹಾಗೆ ಉಪ್ಪಿನಕಾಯಿ ಹಾಕುವ ಕ್ರಮ ಹೇಗೆ ಎಂದು ನೋಡಿಕೊಂಡು ಬರುವ. ಇದು ಸಾಧಾರಣ 3 ತಿಂಗಳಿಗೆ ಮೊದಲು ನಾವು ಉಪ್ಪಿನಲ್ಲಿ ಹಾಕಿಟ್ಟ ಮಾವಿನ ಮಿಡಿ. ಇದು ನಾವೇ ಇಲ್ಲಿಂದ ಲೋಕಲ್ ಆಚೆ ಮರದಲ್ಲೆಲ್ಲ ಸಿಕ್ಕಿದ್ದನ್ನು ಕೊಯ್ದುಕೊಂಡು ಬಂದು ತೆಗೆದಿಟ್ಟದ್ದು. ಈಗ ಫಸ್ಟಿಗೆ ಮಿಡಿ ಮತ್ತು ಉಪ್ಪು ನೀರನ್ನು ಬೇರೆ ಮಾಡಿಕೊಳ್ಬೇಕು. ನಾವು ಸಾಧಾರಣ ಡಬ್ಬದಲ್ಲಿ ಹಾಕುವಾಗ ಸಾಧಾರಣ ಅರ್ಧ ಡಬ್ಬದಷ್ಟಿತ್ತು ಮಾವಿನ ಮಿಡಿ. ಈಗ ಸಾಧಾರಣ ಎಲ್ಲ ಫುಲ್ಲು ಜಗ್ಗಿ ಉಪ್ಪಿನ ಖಾರಕ್ಕೆ ಸಾಧಾರಣ 1/4 ಡಬ್ಬಿ ಅಷ್ಟು ಸಿಕ್ಕಿದಷ್ಟೇ. ಇನ್ನು ಈ ನೀರನ್ನು ಬಿಸಿ ಮಾಡಿಕೊಳ್ಬೇಕು. ಅಂದರೆ ಮತ್ತೆ ಇನ್ನು ಉಪ್ಪಿನಕಾಯಿ ಕಡಿಯುವಾಗ ಇದೇ ನೀರನ್ನು ಸೇರಿಸಿಕೊಂಡು ಉಪ್ಪಿನಕಾಯಿ ಕಡಿಯುವುದು ಅಂತ. ಇಲ್ಲಿ ಈಗ ಒಂದು 40 ಮಿಡಿ ಅಷ್ಟುಂಟು. ಈಗ ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. 25 ಮೆಣಸು ಉಂಟು ಇದರಲ್ಲಿ. ಎಲ್ಲ ಹುರಿದ ಮೆಣಸೆಯಾ? ಇಲ್ಲಿ ಒಂದು 25ರಷ್ಟು ಹುರಿದ ಮೆಣಸು ತಗೊಂಡಿದ್ದಾರೆ. ಇಲ್ಲಿ ನಾವು ಬರೀ ಊರಿನ ಮೆಣಸು ಮಾತ್ರ ತಗೊಳ್ತಾ ಇದ್ದೇವೆ. ಇಲ್ಲಿ ನಾವು ಮನೆಯಲ್ಲಿ ಉಪ್ಪಿನಕಾಯಿ ಮಾಡುವಾಗ ಬರೀ ಊರಿನ ಮೆಣಸು ಮಾತ್ರ ಹಾಕಿ ಉಪ್ಪಿನಕಾಯಿ ಮಾಡೋದು. ಈಗ ಉಪ್ಪು ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಕುದ್ದ ಕೂಡಲೇ ಮತ್ತೆ ತೆಗೆದು ಫ್ಯಾನ್ನ ಗಾಳಿಗೆ ಆರಲಿಕ್ಕೆ ಇಟ್ಟರೆ ಆಯಿತು. ಇದನ್ನಿನ್ನು ಕೆಳಗೆ ಫ್ಯಾನ್ನ ಗಾಳಿಗೆ ಆರಲಿಕ್ಕೆ ತೆಗೆದಿಟ್ಟುಕೊಳ್ತಾ ಇದ್ದೇವೆ. ಇಲ್ಲಿ ನಾವು ಮಸಾಲೆ ಕಡಿಲಿಕ್ಕೆ ಸಾಧಾರಣ ಒಂದು 30-40ರಷ್ಟು ಊರಿನ ಮೆಣಸು, ಹಾಗೆ 1 ಕಂಡೆ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಸಾಸಿವೆ, ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಅರಿಶಿನ ಹುಡಿ ಮತ್ತು ಹಿಂಗನ್ನು ತಗೊಳ್ತಾ ಇದ್ದೇವೆ. ಫಸ್ಟಿಗೆ ಇದನ್ನೆಲ್ಲ ಹುಡಿ ಮಾಡಿಕೊಳ್ಳುವ, ಮತ್ತೊಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡುವ. ಸರಿ. ಈಗ ನಾವು ಇದು ಸಣ್ಣ ಜಾರದಲ್ಲಿ, ಅಂದರೆ ತುಂಬ ನೈಸ್ ಆಗಬೇಕಲ್ಲ ಕಡ್ದದ್ದು, ಹಾಗೆ ಸಣ್ಣ ಜಾರದಲ್ಲಿ ಮೆಣಸು ಅದನ್ನೆಲ್ಲ ತಗೊಂಡು ಹುಡಿ ಮಾಡಿಕೊಂಡು ಒಂದು ಬೌಲಲ್ಲಿ ಮತ್ತೆ ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಳ್ತೇವೆ ಮಸಾಲೆಯನ್ನು. ಫಸ್ಟಿಗೆ ಮೆಣಸು, ಮೆಣಸಿನಕಾಯಿ, ಕೆಮ್ಮು, ಸಾಧಾರಣ ನೈಸ್ ಹುಡಿ ಆದಮೇಲೆ ಇನ್ನು ಸಾಸಿವೆಯನ್ನು ಸೇರಿಸಿಕೊಳ್ತಾ ಇದ್ದೇವೆ. ಒಂದು ಇಷ್ಟಂತಲ್ಲ, ಅದಕ್ಕೆ ಬೇಕಾದಷ್ಟು ಸಾಕು. ಒಂದು ಹಿಡಿಯಷ್ಟು ಬೆಳ್ಳುಳ್ಳಿಯನ್ನು ಸೇರಿಸಿಕೊಳ್ತಾ ಇದ್ದೇವೆ. ಹಾಗೆ ಹಿಂಗು ಮತ್ತು ಅರಿಶಿಣ ಕೂಡ ಸೇರಿಸಿಕೊಳ್ತಾ ಇದ್ದೇವೆ. ಸಾಧಾರಣ 1.5 ಟೀ ಸ್ಪೂನ್ ಅಷ್ಟು ಅರಿಶಿಣವನ್ನು ತಗೊಂಡಿದ್ದಾರೆ ಇಲ್ಲಿ. ಮತ್ತೊಂದು ಅರ್ಧ ಸ್ಪೂನ್ನಷ್ಟು ಹಿಂಗನ್ನು ಕೂಡ ಸೇರಿಸಿಕೊಳ್ತಿದ್ದಾರೆ. ಆರಿಸಿಟ್ಟುಕೊಂಡಂಥ ಉಪ್ಪಿನ ನೀರನ್ನು ಇದಕ್ಕೆ ಮಸಾಲೆಗೆ ಸೇರಿಸಿಕೊಳ್ತಾ ಇದ್ದೇವೆ. ಇದೀಗ ಸಾಧಾರಣ ದೊಡ್ಡ ದೊಡ್ಡ ಮಿಡಿ ಆದ್ದರಿಂದ ಅದನ್ನು ತುಂಡು ಮಾಡಿ ಸಣ್ಣ ಸಣ್ಣ ಸೈಜ್ ಮಾಡಿಕೊಳ್ತಿದ್ದೇವೆ.
ನಿಮಗೆ ಬೇಕು ಅಂತಾದರೆ ಇಡೀ ಮೀಡಿಯನ್ನೇ ಹಾಕಿಕೊಳ್ಬೋದು ಉಪ್ಪಿನಕಾಯಿಗೆ, ಎಂಥ ತೊಂದರೆ ಇಲ್ಲ. ನಾವಿಲ್ಲಿ ತುಂಡು ಮಾಡಿಕೊಳ್ತಾ ಇದ್ದೇವೆ. ಸಾಕು. ದೊಡ್ಡ ದೊಡ್ಡ ಮಿಡಿಗಳನ್ನು ಮಾತ್ರ 4 ಪೀಸ್ ಮಾಡಿಕೊಳ್ತಾ ಇದ್ದೇವೆ. 4 ಹೇಳ್ತೇನೆ, 8 ಪೀಸ್ ಮಾಡಿಕೊಳ್ತಾ ಇದ್ದೇವೆ. ಮತ್ತು ಸಣ್ಣ ಸಣ್ಣ ಮಿಡಿಗಳನ್ನೆಲ್ಲ 4 ತುಂಡು ಮಾಡಿಕೊಳ್ತಾ ಇದ್ದೇವೆ ಅಷ್ಟೇ. ಒಂದು ಪೀಸ್ ತಗೊಂಡಿದ್ದೇವೆ ಮಾವಿನ ಮಿಡಿಯಿಂದ. ಟೇಸ್ಟ್ ಹೇಗೆ ಉಂಟು ನೋಡು, ಉಪ್ಪೆಲ್ಲ ಹೇಗೆ ಇಳಿದಿದೆ ಅಂತ. ಉಪ್ಪು ಒಳ್ಳೆ ಇಳಿದಿದೆ, ಆದರೆ ಮಿಡಿ ಅಷ್ಟು ಹುಳಿ ಇಲ್ಲ. ತೊಂದರೆ ಇಲ್ಲ, ಸಾಧಾರಣ ಒಳ್ಳೆದುಂಟು. ಈಗ ಹೋಳೆಲ್ಲ ಮಾಡಿಕೊಂಡಾಗಿದೆ. ಇನ್ನು ಇದಕ್ಕೆ ಮಸಾಲೆ ಸೇರಿಸಿಕೊಂಡ್ರೆ ಆಯಿತು. ಮತ್ತು ಮಿಕ್ಸಿಯನ್ನು ತೊಳ್ಕೊಂಡು ಉಪ್ಪಿದ ನೀರಲ್ಲಿ ಮಿಕ್ಸಿಯನ್ನು ನಾವು ತೊಳ್ಕೊಂಡದ್ದು ಅದನ್ನು ಕೂಡ ಅದಕ್ಕೆ ಸೇರಿಸಿಕೊಂಡ್ರೆ ಆಯಿತು. ಮತ್ತು ನಿಮಗೆ ಬೇಕಾದಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಆಗ ಕುದಿಸಿ ಆರಿಸಿಟ್ಟುಕೊಂಡ ನೀರನ್ನು ಸೇರಿಸಿಕೊಂಡ್ರೆ ಆಯಿತು. ಇನ್ನು ಚೆಂದ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಮಸಾಲೆ ಸಾಧಾರಣ ಎಲ್ಲ ಕಡೆಗೆ ಸಹ ಹರಡಿಕೊಳ್ಬೇಕು. ಉಪ್ಪಿನ ನೀರು ಬೇಕಾದರೆ ಸೇರಿಸಿಕೊಂಡ್ರೆ ಆಯಿತು. ನಿಮಗೆ ಬೇಕಾದ ಕನ್ಸಿಸ್ಟೆನ್ಸಿಯಲ್ಲಿ ಉಪ್ಪಿನ ನೀರು ಸೇರಿಸಿಕೊಂಡ್ರೆ ಆಯಿತು. ಈಗ ಉಪ್ಪಿನಕಾಯಿ ಫುಲ್ ರೆಡಿಯಾಗಿದೆ. ಇದನ್ನೀಗ ಒಂದು ಡಬ್ಬಿಯಲ್ಲಿ ತುಂಬಿಸಿಕೊಳ್ತಾ ಇದ್ದೇವೆ. ಇನ್ನಾಯ್ತು, ಇದನ್ನ ಮುಚ್ಚಲು ಕಟ್ಟಿ ತೆಗೆದಿಟ್ರೆ ಆಯಿತು. ಉಪ್ಪಿನಕಾಯಿ ಫುಲ್ಲು ರೆಡಿಯಾಗಿದೆ ಈಗ. ಸೊ ಈಗ ನಾವು ಕಡ್ದಿಟ್ಟಂತಹ ಉಪ್ಪಿನಕಾಯಿ ಫುಲ್ ರೆಡಿಯಾಗಿದೆ. ಇನ್ನು ಟೇಸ್ಟ್ ಮಾಡಲಿಕ್ಕೆ ಮಾತ್ರ ಬಾಕಿ ಇರೋದು. ನಾನು ಇವತ್ತು ಟೇಸ್ಟ್ ಮಾಡ್ತಾ ಇಲ್ಲ, ಅಂದರೆ ಒಂದು 2 ದಿನ ಬಿಡ್ಲಿ ಅಂತ ಹೇಳಿ ಸ್ವಲ್ಪ ಮಾವಿನ ಮಿಡಿಗೆ ಸ್ವಲ್ಪ ಖಾರ ಎಲ್ಲ ಎಳಿಲಿ ಹಾಗೆ. ಮತ್ತು ಇದು ನಮ್ಮ ಏನು ಮಸಾಲೆ ಮಾಡಿ ಹಾಕಿದ್ದೇವೆ ಅದಕ್ಕೆ ಸ್ವಲ್ಪ ಹುಳಿ ಮತ್ತು ಉಪ್ಪೆಲ್ಲ ಚಂದ ಎಳಿಲಿ ಅಂತ ಹೇಳಿ ನಾನು ಈಗ ಇವತ್ತು ಟೇಸ್ಟ್ ಮಾಡ್ತಾ ಇಲ್ಲ. 1-2 ದಿನ ಕಳೆದು ನೋಡುವ. ಅಂದರೆ ತಿಂದಿದ್ದೇನೆ, ಬಟ್ ಚೆಂದಾಗಿದೆ. ಇನ್ನು ನಾಳ್ದು ಹೇಗೆ ಆಗ್ತದೆ ಅಂತ ಹೇಳಿ ನಾಳ್ದು ಒಟ್ಟಿಗೆ ರಿವ್ಯೂ ಕೊಡುವಂತ. ಈಗ ನಾವು ಉಪ್ಪಿನಕಾಯಿ ಮಾಡಿ 1 ದಿನ ಕಳೆದಿದೆ. ಸೊ ಇವತ್ತು ನಾವು ಉಪ್ಪಿನಕಾಯಿ ಹೇಗುಂಟು ಅಂತೇಳಿ ಟೇಸ್ಟ್ ನೋಡ್ತಾ ಇದ್ದೇವೆ. ಸೊ ಈಗ ಇಲ್ಲಿ ಗಂಜಿ ಮತ್ತು ಉಪ್ಪಿನಕಾಯಿ ತಗೊಂಡಿದ್ದೇನೆ ನನ್ನ ಕೈಯಲ್ಲಿ. ಇಲ್ಲಿ ಉಪ್ಪಿನಕಾಯಿ ಉಂಟು. ಸೊ ಇದರಿಂದ 1-2 ಹೋಳು ಉಪ್ಪಿನಕಾಯಿ ತಗೊಳ್ಳುವ. ಆ್ಯಂಡ್ ಇಲ್ಲಿ ಗಂಜಿ ಮತ್ತು ಉಪ್ಪಿನಕಾಯಿ ಉಂಟು. ಈಗ ನಾವಿಲ್ಲಿ ಉಪ್ಪಿನಕಾಯಿ ಮತ್ತು ಗಂಜಿ ತಗೊಂಡಿದ್ದೇವೆ. ಸೊ ಹೇಗುಂಟು ಅಂತೇಳಿ ಟೇಸ್ಟ್ ನೋಡುವ. ಸೂಪರ್ ಆಗಿದೆ. ಹುಳಿ ಕೂಡ ಸಾಧಾರಣ ಇದಕ್ಕೆ ನಾವೇನು ನಿನ್ನೆ ಕರೆದು ಗಸಿ ಹಾಕಿದ್ದೇವಲ್ಲ ಅದಕ್ಕೆ ಚಂದ ಇಳಿದಿದೆ. ಆ್ಯಂಡ್ ಇನ್ನೂ ಸಹ 1-2 ದಿನ ಬಿಟ್ಟರೆ ಇನ್ನೂ ಸಹ ಚಂದ ಆಗ್ತದೆ ಉಪ್ಪಿನಕಾಯಿ. ಹಾಗೆ ಸಾಸಿವೆದ್ದು ಘಾಟು ಉಪ್ಪಿನಕಾಯಿಗೆ ಹಾಕಿದ್ದು ಮೆಣಸಿದ್ದು ಖಾರ ಎಲ್ಲ ಕರೆಕ್ಟ್ ಕೊಟಕ್ಕೇನಾಗಿದೆ. ಉಪ್ಪಿನಕಾಯಿದು ಹೋಳು ಸೂಪರ್ ಆಗಿದೆ. ಆ್ಯಂಡ್ ಉಪ್ಪು ಖಾರ ಹುಳಿ ಎಲ್ಲ ಫುಲ್ ಕರೆಕ್ಟ್ ಆಗಿದೆ, ಸಕ್ಕತ್ತಾಗಿದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇನ್ನೊಂದು ವಿಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.